ತೂಕ ಇಳಿಸಲು ರಾತ್ರಿ ಎಲ್ಲ ಕಸರತ್ತನ್ನ ಮಾಡಿದ್ರು ವಿನೇಶ ಫೋಗಟ್. ಬಟ್ ಆಸ್ಪತ್ರೆಗೆ ಈಗ ದಾಖಲಾಗಿದ್ದಾರೆ. ಅನರ್ಹ ಸುದ್ದಿ ತಿಳಿತಾ ಇದ್ದಂತೆಯೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಘಾತಕ್ಕೊಳಗಾಗಿದ್ದಾರೆ. ಯಾರಿಗಾದರೂ ಆಗುತ್ತೆ. ಒಬ್ಬ ಸ್ಪೋರ್ಟ್ಸ್ ಮ್ಯಾನಿಗೆ ಅವನಿಗೆ ಬಹಳ ದೊಡ್ಡ ಆಸೆ ಇರುವಂಥದ್ದು ಒಲಿಂಪಿಕ್ಸ್ ನಲ್ಲಿ ಹೋಗಬೇಕು, ಮೆಡಲ್ ಅನ್ನ ಪಡ್ಕೊಂಡು ಬರಬೇಕು ಅಂತ ಎಲ್ಲ ಮಾಡಿದ್ದಾರೆ, ಎಲ್ಲ ಪ್ರಯತ್ನಗಳನ್ನ ಮಾಡಿದ್ದಾರೆ. 150 ಗ್ರಾಮ್ ಹೆಚ್ಚಾಗಿದೆ ಅಂತ ಹೇಳಿ ಈಗ ಅವರನ್ನ ಅನರ್ಹಗೊಳಿಸಿರುವಂತಹ ಸುದ್ದಿಯನ್ನ ಕೇಳಿ ಆಘಾತಕ್ಕೊಳಗಾಗಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಸಹಜವಾಗಿ ಒಬ್ಬ ಸ್ಪೋರ್ಟ್ಸ್ ಮನ್ ಇರುವಂತವ್ರಿಗೆ ಅದರ ಅರ್ಥ ಆಗೇ ಆಗುತ್ತೆ, ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅದು ಕೂಡ ಒಲಿಂಪಿಕ್ಸ್ ನಲ್ಲಿ ಫೈನಲ್ಗೆ ಹೋಗಿ ಹಿಂಗೆ ಆಗಿದೆ ಅಂತಂದಾಗ ಹೇಗಿದೆ ಅಂತ ಕಂಡೀಷನ್ ಏನು ಹೇಳ್ತಾ ಇದ್ರೆ, ಏನಾದರೂ ಅಪ್ಡೇಟ್ಸ್ ಬರ್ತಾ ಇದೆಯಾ ಈ ಮಾಹಿತಿ? ಒಂದು ಸ್ವಲ್ಪ ಅವರು ಮಾನಸಿಕವಾಗಿ ಕುಗ್ಗಿರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗಿದ್ದಾವೆ. ಹೀಗಾಗಿ ಅವ್ರನ್ನ ಆಸ್ಪತ್ರೆಗೆ ಕೂಡ ಈಗ ಶಿಫ್ಟ್ ಮಾಡಲಾಗಿದೆ. ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತಗೊಳ್ಳುವಂತಹ ಅಗತ್ಯ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇದ್ದಾವೆ. ಆದರೆ ಈ ಸುದ್ದಿ ಕೇಳ್ತಿದ್ದಂತೆ ಅವ್ರಿಗೂ ಕೂಡ ಒಂದು ರೀತಿ ಆಘಾತ ಆಗಿರುವಂಥದ್ದು, ಮಾನಸಿಕವಾಗಿ ಕುಗ್ಗದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಫೈನಲ್ಸ್ಗೆ ಬಂದಿರುವಂಥದ್ದು ಭಾರತ ಒಂದು ಐತಿಹಾಸಿಕ ದಾಖಲೆ ಬರೆಯುವಂತಹ ಅವಕಾಶ ಸಿಕ್ಕಿತ್ತು. ಕುಸ್ತಿಯಲ್ಲಿ ಈವರೆಗೂ ಕೂಡ ಚಿನ್ನ ಬಂದಿರಲಿಲ್ಲ. ಆ ಚಿನ್ನವನ್ನ ಪಡೆಯುವಂತಹ ಸದಾವಕಾಶ ಸಿಕ್ಕಿತ್ತು. ಆದರೆ ಕಡೆಯ ಹಂತದಲ್ಲಿ ಹೀಗೆ ಸ್ಪರ್ಧೆಯಿಂದ ಹೊರಗುಳಿದಿರುವಂಥದ್ದು ಅವ್ರಿಗೂ ಕೂಡ ಒಂದಿಷ್ಟು ನೋವುಂಟು ಮಾಡಿರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಅವರು ಒಂದಿಷ್ಟು ಆಘಾತಕ್ಕೆ ಒಳಗಾಗಿರ್ಬೋದು. ಹೀಗಾಗಿ ಅವರನ್ನ ಸದ್ಯಕ್ಕೆ ಆಸ್ಪತ್ರೆಗೆ ಸೇರಿಸಲಾಗಿದೆ. ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇದೆ. ಅರುಣ್, ಮಾನಸಿಕವಾಗಿ ಕುಗ್ಗು ಹೋಗುವಂಗೆ ಸ್ಪೋರ್ಟ್ಸ್ ಮೆನ್ಸ್ಗಳು ತುಂಬಾ ಕಡಿಮೆ ಅಂತ ಕಾಣಿಸುತ್ತೆ. ಸೋಲೆ ಬಂದಾಗಲೇ ಅದನ್ನ ಫೇಸ್ ಮಾಡುವಂತ ಶಕ್ತಿ ಇರುತ್ತೆ. ಬಟ್ ಮೋಸ್ಟ್ಲಿ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ರಾತ್ರಿ ಎಲ್ಲ ಸೈಕ್ಲಿಂಗ್ ಮಾಡಿ, ಈಗ ಸಾಮಾನ್ಯವಾಗಿ ಬಾಡಿ ಬಿಲ್ಡರ್ಸ್ಗಳಿಗೆಲ್ಲ ಅವ್ರಿಗೇನಾದರೂ ಸ್ಪರ್ಧೆ ಇದ್ದಂಥ ಟೈಮಲ್ಲಿ ಹನಿ ನೀರನ್ನು ಕುಡಿಯೋಕ್ಕೆ ಕೊಡೋದಿಲ್ಲ ಬಾಡಿ ಬಿಲ್ಡ್ ಮಾಡಬೇಕಾದ್ರೆ, ಇವೆಲ್ಲವೂ ಇದ್ದಾಗ. ಸೊ ಹಾಗೆ ಇಲ್ಲೂ ಕೂಡ ನೀರಿನ ಕಡಿಮೆ ಪ್ರಮಾಣದಲ್ಲಿ ತಗೊಂಡು ಅದರಿಂದ ಡಿಹೈಡ್ರೇಷನ್ ಏನಾದರೂ ಆಗಿ ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿ ಆಯ್ತಾ ಅಂತ? ಖಂಡಿತವಾಗ್ಲೂ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನು ಅಂದ್ರೆ ಅರುಣ್, ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ವಿನೀಶ್ ಫೋಗಟ್ ಅವರು 53 kg ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು. ಆದ್ರೆ ಈಗ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅವರು 50 kg ವಿಭಾಗದಲ್ಲಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. 3 kg ವ್ಯತ್ಯಾಸವನ್ನ ನಾವಿಲ್ಲಿ ಗಮನಿಸಬಹುದು. 50 kg ಒಳಗಡೆ ತೂಕವನ್ನ ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುವಂಥದ್ದು, ಮತ್ತೆ ಇದು ಒಂದು ಚಾಲೆಂಜಿಂಗ್ ಕೆಲಸ ಕೂಡ ಆಗಿರುವಂಥದ್ದು. ನಿರಂತರವಾಗಿ ಒಂದೇ ತೂಕವನ್ನ ಕಾಯ್ಕೊಳ್ಬೇಕಾಗಿರುವಂಥದ್ದು ಕೂಡ ಇಲ್ಲಿ ಅನಿವಾರ್ಯವಾಗಿರುತ್ತೆ. ಮತ್ತೆ ಪ್ರತಿ ಪಂದ್ಯಕ್ಕೂ ಮುನ್ನ ತೂಕವನ್ನ ಚೆಕ್ ಮಾಡಲಾಗುತ್ತೆ. ಸೊ ಇಲ್ಲಿ ತೂಕ 150 ಗ್ರಾಮ್ ಹೆಚ್ಚಾಗಿರುವಂಥದ್ದು ಅಥವಾ ಅದಕ್ಕಿಂತ ಹೆಚ್ಚು ತೂಕ ಇರುವಂಥದ್ದು ವಿನೀಶ್ ಫೋಗಟ್ ಅವರಿಗೆ ಮೊದಲೇ ಗೊತ್ತಾಗಿತ್ತು. ಹಾಗಾಗಿ ಅದನ್ನು ಇಳಿಸುವಂತ ಪ್ರಯತ್ನವನ್ನು ಅವರು ನಿರಂತರವಾಗಿ ಮಾಡಿದ್ರು. ರಾತ್ರಿ ಎಲ್ಲ ಸೈಕ್ಲಿಂಗ್ ಮಾಡಿದ್ರು, ಎಕ್ಸಸೈಸ್ಗಳನ್ನು ಮಾಡಿದ್ರು. ಹೀಗಾಗಿ ಅವರು ಸ್ಟ್ರೆಸ್ಗೂ ಕೂಡ ಒಳಗಾಗಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕಂತಿಲ್ಲ. ಅಥವಾ ಓವರ್ ಎಕ್ಸಸೈಸ್ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ದೇಹ ಹೆಚ್ಚು ದಣದಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು. ಹೀಗಾಗಿ ಅವರಿಗೆ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಲಾಗಿದೆ. ಮುಖ್ಯವಾಗಿ ಒಂದು ಓವರ್ ಸ್ಟ್ರೆಸ್ ಮತ್ತು ಎಕ್ಸಸೈಸಸ್ಗಳು ಒಂದಾದರೆ ಮತ್ತೊಂದಿಗೆ ಸ್ಪರ್ಧೆಯಿಂದ ಹೊರಗುಳಿದಿರುವಂತಹ ಆಘಾತ ಕೂಡ ಅವರಿಗೆ ಒಂದಿಷ್ಟು ನೋವುಂಟು ಮಾಡಿರುವಂಥದ್ದು. ಹೀಗಾಗಿ ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅನ್ನುವಂಥ ಮಾಹಿತಿಗಳು ಇದಾವೆ. ಅವ್ರನಿಗೆ ಸದ್ಯಕ್ಕೆ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.